ಬಾವನಸೌದತ್ತಿ ಓಂಕಾರ ಆಶ್ರಮದ ಶಿವಶಂಕರ ಸ್ವಾಮೀಜಿ ಪಂಚಭೂತಗಳಲ್ಲಿ ಲೀನ. ಸಹಸ್ರಾರು ಭಕ್ತರು ಅಂತಿಮ ಯಾತ್ರೆಯಲ್ಲಿ ಭಾಗಿ. ರಾಯಭಾಗ ತಾಲೂಕಿನ ಬಾವನಸೌದತ್ತಿ ಗ್ರಾಮದ ಓಂಕಾರ ಆಶ್ರಮ ಮಠದ ಶ್ರೀ ಶಿವಶಂಕರ ಸ್ವಾಮೀಜಿಯವರು ಬುಧವಾರ ದಿನಾಂಕ 21ರಂದು ಅಕಾಲಿಕವಾಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು, ಗುರುವಾರ ದಿನಾಂಕ 22ರಂದು ಅವರ ಅಂತ್ಯ ಸಂಸ್ಕಾರ ಸಾಂಪ್ರದಾಯಿಕ ವಿಧಿವಿಧಾನಗಳ ಪ್ರಕಾರ ನಡೆಸಲಾಯಿತು. ಶ್ರೀ ಶಿವಶಂಕರ ಸ್ವಾಮೀಜಿಗಳ ಅಂತಿಮ ದರ್ಶನಕ್ಕೆ ಬುಧವಾರ ಸಂಜೆಯಿಂದ ಗುರುವಾರ ಬೆಳಿಗ್ಗೆ 8:30ರವರೆಗೆ ಇಡಲಾಗಿತ್ತು. ಭಕ್ತರು ರಾತ್ರಿ ಇಡೀ ಭಜನೆ ಮಾಡಿದರು. ನಂತರ ಗ್ರಾಮದ ಜನರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೀರು ಸಿಂಪಡಿಸಿ ರಂಗೋಲಿ ಬಿಡಿಸಿದರು. ಅಲ್ಲದೆ ಶಾಲಾ ಕಾಲೇಜು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದರು. ನಂತರ ಪಾರ್ಥಿವ ಶರೀರವನ್ನು ತೆರೆದ ವಾಹನದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಾದ ಮಹದೇವ ಮಂದಿರ, ಬಸ್ ನಿಲ್ದಾಣ, ಕಾಟೆ ಶಾಲೆ, ಜೈನ್ ಬಸದಿ, ಕುಂಬಾರ್ಗಲ್ಲಿ, ಬಸವ ವೃತ್ತ, ಮಹಾತ್ಮ ಪುಲೆ ವೃತ್ತದಿಂದ ಓಂಕಾರ ಆಶ್ರಮ ಮಠದವರೆಗೆ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಹೂವು ಹಾರಿಸಿ ಓಂ ನಮಃ ಶಿವಾಯ ಪಠಣ ಮಾಡಲಾಯಿತು.
ಈ ಮೆರವಣಿಗೆಯಲ್ಲಿ ಬಾವನಸವದತ್ತಿ, ದಿಗ್ಗೇವಾಡಿ, ಯಡ್ರಾವ್ ಅಂಕ್ಲಿ, ಯಡೂರು, ಇಂಗ್ಡಿ, ಮಾಂಜ್ರಿ, ನಸ್ಲಾಪುರ್, ಹಳೆ ದಿಗ್ಗೇವಾಡಿ, ಜಲಾಲ್ಪುರ್, ಬಿರಡಿ, ಚಿಂಚಲಿ ಸೇರಿದಂತೆ ವಿವಿಧ ಗ್ರಾಮದ ಭಕ್ತರು ಆಗಮಿಸಿ ಶಿವಶಂಕರ ಸ್ವಾಮೀಜಿ ದರ್ಶನ ಪಡೆದರು. ಸಹಸ್ರಾರು ಸಂಖ್ಯೆಯಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ ಭಾಗಿಯಾಗಿ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆ ಮಾಡಲಾಯಿತು. ಶಿವಶಂಕರ ಸ್ವಾಮೀಜಿಗಳು ಮೂಲತಃ ಮಹಾರಾಷ್ಟ್ರದ ಮಿರಜ್ ತಾಲೂಕಿನ ಕಠಾವ್ ಗ್ರಾಮದವರು. ತಂದೆ ಶಂಕರ, ತಾಯಿ ಬಸವಲಿಂಗಮ್ಮರ ಮುದ್ದಿನ ಮಗನಾಗಿದ್ದರು. 16ನೇ ವಯಸ್ಸಿನಲ್ಲಿ ವೈರಾಗ್ಯ ತಾಳಿ ಪರಮ ಪೂಜ್ಯ ಶ್ರೀ ಗುರುಬಸವೇಶ್ವರರಿಂದ ಶಿವದೀಕ್ಷೆ ಪಡೆದರು. ನಂತರ ಭಾರತದಲ್ಲಿ ಅನೇಕ ಕಡೆ ಸಂಚರಿಸಿ ಅನೇಕ ಅನುಷ್ಠಾನಗಳನ್ನು ಮಾಡಿದರು. ಶ್ರೀಗಳು ಬಾವನಸವದತ್ತಿ ಗ್ರಾಮಕ್ಕೆ 1988-89ರಲ್ಲಿ ಆಗಮಿಸಿ ಮೊದಲು ಮಹಂತ ಮಹಾರಾಜರ ಮಠಕ್ಕೆ ಬಂದು ಸನ್ಯಾಸಿ ಜೀವ ಆರಂಭಿಸಿದರು. 1992ರಲ್ಲಿ ಓಂಕಾರ ಆಶ್ರಮ ಮಠ ಸ್ಥಾಪಿಸಿ ಬಂದ ಭಕ್ತರಿಗೆ ಶಿವಭಜನೆ, ಪ್ರವಚನ ನಡೆಸುವ ಮೂಲಕ, ಗಮನ ಸೆಳೆಯುವ ಮೂಲಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದರು. ಶ್ರೀ ಶಿವಶಂಕರ ಸ್ವಾಮೀಜಿಗಳು ಆಯುರ್ವೇದದಲ್ಲಿ MA ಪದವಿ ಪಡೆದಿದ್ದರು. ವಿವಿಧ ರೋಗಗಳಿಗೆ ಆಯುರ್ವೇದ ಚಿಕಿತ್ಸೆ ನೀಡಿ ಸಾಕಷ್ಟು ರೋಗಿಗಳನ್ನು ಗುಣಪಡಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ವಿವಿಧ ರಾಜ್ಯಗಳಿಂದ ರೋಗಿಗಳು ಮಠಕ್ಕೆ ಆಗಮಿಸಿ ಆಯುರ್ವೇದ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಿರುವ ಉದಾಹರಣೆಗಳು ಸಾಕಷ್ಟಿವೆ. ಇಂತಹ ಕೈಗುಣ ಇರುವ ಶ್ರೀಗಳು ಆಯುರ್ವೇದದಲ್ಲಿ ಪರಿಣಿತಿ ಹೊಂದಿದ್ದರು. ಕೇವಲ ಬಾವನಸವದತ್ತಿ ಗ್ರಾಮ ಅಷ್ಟೇ ಅಲ್ಲ, ರಾಯಭಾಗ ತಾಲೂಕಿನ ಹಾಗೂ ಹೊರಗಿನಿಂದ ಬರುವ ಭಕ್ತಾದಿಗಳಿಗೂ ಒಂದೇ ತರಹದಿಂದ ನೋಡುತ್ತಿದ್ದ ಅವರು ಸಾಕಷ್ಟು ಜನಪ್ರತಿನಿಧಿಗಳು ಶಿವಶಂಕರ ಸ್ವಾಮೀಜಿಗಳ ಆಶೀರ್ವಾದ ಪಡೆಯುತ್ತಿದ್ದರು. ಓಂಕಾರ ಆಶ್ರಮ ಮಠದ ಆಸ್ತಿಯಲ್ಲಿ ಗೋಶಾಲೆ ಆರಂಭಿಸಿದರು. ಜೊತೆ ಸಾವಯವ ಕೃಷಿ ಬೆಳೆಸುವುದರ ಮೂಲಕ ರಾಯಭಾಗ ತಾಲೂಕಿಗೆ ಅನೇಕ ಯುವ ಕೃಷಿಕರಿಗೆ ಮಾದರಿಯಾಗಿದ್ದರು. ಶ್ರೀಗಳ ಮಾದರಿ ಕೃಷಿ ನೋಡಿ ಎಷ್ಟೋ ಜನರು ತಮ್ಮ ಜಮೀನಿನಲ್ಲಿ ಬೆಳೆ ಬೆಳೆದು ಯಶಸ್ವಿಯಾಗಿದ್ದರು. ಇಂತಹ ಜನಸ್ನೇಹಿ ಸ್ವಾಮೀಜಿಗಳು ಇಂದು ಜನರನ್ನು ಅಗಲಿ ಇಹಲೋಕ ತ್ಯಜಿಸಿದ್ದು ಸಾಕಷ್ಟು ಭಕ್ತರು ಕಂಬನಿ ಮಿಡಿದಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಸ್ವಾಮೀಜಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು. ಪಂಚ್ ನ್ಯೂಸ್ಗಾಗಿ ಬಾವನಸವದತ್ತಿಯಿಂದ ಸಂತೋಷ್ ಗಿರಿ.